ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಾ ಅಲ್ವಾ. ನಾನು ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಸ್ಟಡಿ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇಲ್ಲಾಂದರೆ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಸ್ಟಡೀಸ್ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಯೂಸ್ಫುಲ್ ಆಗುತ್ತೆ. ಆಲ್ರೆಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ, ಬಟ್ ಇನ್ನೂ ಕನ್ಫ್ಯೂಷನ್ಸ್ ಇರುತ್ತೆ, ಹೇಗೆ ಮಾಡೋದು, ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ. ನಿಮಗೆ ಈ ಸಿಂಪಲ್ ಆಗಿರುವಂಥ ಟಿಪ್ಸು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ನೀವು ನಿಮ್ಮ ಸಬ್ಜೆಕ್ಟ್ ಏನಿದೆ ಎಲ್ಲ ಸಬ್ಜೆಕ್ಟಲ್ಲೂ ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಯಾವ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಡಯಾಗ್ರಾಮ್ನ ಕೇಳ್ಬೋದು, ಯಾವ ಪ್ರಾಬ್ಲಮ್ನ ಬಂದೇ ಬರುತ್ತೆ, ಪ್ರತಿ ವರ್ಷ ರಿಪೀಟ್ ಆಗಿದೆ, ಈ ರೀತಿಯಾಗಿ ನಿಮ್ಮ ಸಿಲೆಬಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದಲ್ದೇ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದರೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಯಾವುದೋ ಒಂದು ಗೈಡನ್ನು ಇಟ್ಕೊಂಡು ಓದ್ತಾ ಇರ್ತೀರಾ, ಅಲ್ಲಿ ಕೆಲವೊಂದಷ್ಟು ಔಟ್ ಆಫ್ ಸಿಲೆಬಸ್ ಇರುತ್ತೆ. ಅನ್ನೆಸೆಸರಿಯಾಗಿ ಇಲ್ಲದೇ ಇರುವಂಥದ್ದನ್ನ ಸಿಲೆಬಸ್ಸಲ್ಲಿ ನೀವು ಓದೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಫಸ್ಟು ನಿಮ್ಮ ಸಿಲೆಬಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಿಲೆಬಸ್ನ ಬ್ಲೂ ಪ್ರಿಂಟ್ ಏನಿರುತ್ತೆ, ಬೋರ್ಡಿಂದ ರಿಲೀಸ್ ಆಗಿರುವಂತಹ ಬ್ಲೂ ಪ್ರಿಂಟ್ಗೆ ಕಂಪೇರ್ ಮಾಡಿಬಿಟ್ಟು ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸು, ಎಷ್ಟು ಕ್ವೆಶನ್ನು ಹೈಯೆಸ್ಟ್ ಇರೋದು ಯಾವ ಚಾಪ್ಟರ್ಗೆ, ಈ ರೀತಿಯಾಗಿ ನಿಮ್ಮ ಸಿಲೆಬಸ್ಸನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟಿಪ್ ನಂಬರ್ 2, ನೀವು ನಿಮ್ಮ ಸ್ಟಡಿ ಪ್ಲ್ಯಾನ್ ಏನಿದೆ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ, ಎಕ್ಸಾಮ್ಗೆ ಎಷ್ಟು ದಿನ ಇದೆ ಅಂತಲೂ ಸಹ ಗೊತ್ತಿದೆ ಅಲ್ವಾ. ಅಷ್ಟು ದಿನದಲ್ಲಿ ಎಲ್ಲ ಸಬ್ಜೆಕ್ಟನ್ನು ಯಾವ ರೀತಿ ಕವರ್ ಮಾಡೋದು ಅಂತ ಹೇಳಿ ನಿಮ್ಮ ಸ್ಟಡಿ ಟೈಮ್ ಟೇಬಲನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಪ್ರತಿದಿನ ಎಷ್ಟು ಟೈಮನ್ನು ಕೊಡಬೇಕು, ಯಾವ ಸಬ್ಜೆಕ್ಟು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ, ಅದರಲ್ಲೂ ಯಾವ ಟಾಪಿಕ್ಕು ತುಂಬ ಕಷ್ಟ ಆಗ್ತಿದೆ, ಅದರಲ್ಲಿ ಏನಾದ್ರೂ ಮರ್ತೋಗುವಂಥದ್ದಿದ್ದರೆ ನೀವೇನಾದರೂ ವರ್ಕೌಟ್ ಮಾಡಬೇಕಾ, ಇಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕಾ, ಈ ರೀತಿಯಾಗಿ ಎಲ್ಲನೂ ಸಹ ತಲೆಯಲ್ಲಿಟ್ಕೊಂಡು ನಿಮ್ಮ ಟೈಮನ್ನು ಸ್ಟ್ರಾಟಜಿಕಲಿ ನೀವು ಡಿವೈಡ್ ಮಾಡಿಕೊಂಡು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಅದಲ್ಲದೆ ಚಾಪ್ಟರ್ಸು ಸಬ್ಜೆಕ್ಟು ಅಂತ ಆಲ್ರೆಡಿ ಹೇಳ್ದೆ ಅಲ್ವಾ, ಅದರಲ್ಲಿ ಯಾವ ಡಿಫಿಕಲ್ಟಿ ಅಂತ ನೀವೇ ಫಿಗರ್ ಔಟ್ ಮಾಡಬೇಕು. ನಿಮಗೆ ಯಾವುದು ತುಂಬ ಟಫ್ ಅನಿಸ್ತಿದೆ, ಯಾವುದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು, ಯಾವ ಸಬ್ಜೆಕ್ಟು ತುಂಬ ಈಸಿ ಅನಿಸುತ್ತೆ, ಬೇಗ ಕವರ್ ಆಗ್ಬೋದು, ಅದಕ್ಕೆ ಕಡಿಮೆ ಟೈಮ್ ಕೊಟ್ಟು ನೀಟಾಗಿ ಸ್ಟಡಿ ಪ್ಲ್ಯಾನನ್ನು ತಯಾರು ಮಾಡ್ಕೊಳ್ಳಿ. ಆ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಇರುತ್ತೆ ಆ ರೀತಿ ಫಾಲೋ ಮಾಡೋಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಏಕೆಂದರೆ ನೀವೇ ಸ್ಟಡಿ ಪ್ಲ್ಯಾನ್ ಮಾಡೋದ್ರಿಂದ ನೀವು ಅದಕ್ಕೆ ಅಡಾಪ್ಟ್ ಆಗೋದು ತುಂಬ ಈಸಿ ಆಗಿರುತ್ತೆ. ನಿಮ್ಮದೇ ಓನ್ ಪ್ಲ್ಯಾನನ್ನು ಮಾಡಿ ನೀವು ಅದನ್ನು ಫಾಲೋ ಮಾಡೋದನ್ನು ನೋಡಿ. ಅದಲ್ಲದೆ ನೀವು ಓದೋಕೆ ಅಂತ ಹೇಳಿ ಕುತ್ಕೋತೀರಾ ಅಲ್ವಾ, ಕಂಟಿನ್ಯೂಸು 1 hour 2 hour 3 hour ಕಂಟಿನ್ಯೂಸ್ ಆಗಿ ಎಕ್ಕಡೆಗೂ ಹೋಗ್ದೇ ಓದ್ತೀವಿ ಅನ್ನೋದು ಕೆಲವೊಂದು ಸಲ ಅದನ್ನು ಸಹ ಬ್ಯಾಡ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಮೈಂಡ್ಗೆ ಕೆಲವೊಂದು ಸಲ ಮಧ್ಯದಲ್ಲಿ ಮಿಡಲ್ ಆಗಿ ನಾವು ಬ್ರೇಕ್ ಕೊಡ್ತಾ ಇರಬೇಕು. ಸೊ ನಿಮ್ಮ ಮೈಂಡ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡು ನಿಮ್ಮ ಸ್ಟಡಿ ಪ್ಲ್ಯಾನ್ ಪ್ರಕಾರನೇ ಮಾಡಿದ್ರೂ ಹಾಫ್ ಆನ್ ಅವರ್ ಆದಮೇಲೆ ಒಂದು 5 minutes ಬ್ರೇಕ್, ಇಲ್ಲ 1 hour ಆದಮೇಲೆ ಒಂದು 10 minutes ಬ್ರೇಕ್, ಈ ರೀತಿಯಾಗಿ ಬ್ರೇಕ್ ಕೊಟ್ಕೊಂಡು ನೀವು ಓದಲಿಕ್ಕೆ ಅಂತ ಹೇಳಿ ಸ್ಟಡಿ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 3, ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಕನ್ನಡ ಇಂಗ್ಲೀಷ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ನೀವು ಆರಾಮಾಗಿ ಮಾಡ್ಬೋದು. ಏಕೆಂದರೆ ಕನ್ನಡ ಇಂಗ್ಲೀಷನ್ನು ನೀವು ಆವಾಗಲಿಂದ ಓದ್ಕೊಂಡು ಬಂದಿರ್ತೀರಾ. ಸ್ಟೋರಿ ನೆನಪಿದ್ರೆ, ಪಾಠ ಚೆನ್ನಾಗಿ ಅರ್ಥ ಆಗಿದ್ರೆ ನೀವು ಆ ಸಬ್ಜೆಕ್ಟನ್ನು ಮಾಡ್ಬೋದು. ಆದರೆ ಕೋರ್ ಸಬ್ಜೆಕ್ಟು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಅದ್ರ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಇರಬೇಕಾಗುತ್ತೆ. ಇದನ್ನು ಡಿವೈಡ್ ಮಾಡಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಫಸ್ಟು ಫಿಸಿಕ್ಸನ್ನು ತಗೊಳ್ಳೋಣ. ಫಿಸಿಕ್ಸಲ್ಲಿ ನ್ಯೂಮೆರಿಕಲ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸಾಲ್ವ್ ಮಾಡೋದಾಗಿರ್ಬೋದು, ಇಲ್ಲ ಯಾವ್ದಾದ್ರು ಡಿರವೇಷನ್ ಇರುತ್ತೆ ನೋಡಿ ಅದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಅದಲ್ಲದೆ ಫಾರ್ಮುಲಾಸ್ ಇರುತ್ತೆ ಕೆಲವೊಂದು, ಅದಲ್ಲದೆ ಯೂನಿಟ್ಸ್ ಇರುತ್ತೆ, SI ಯೂನಿಟ್ಸು, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ ಅಲ್ವಾ. ಸ್ವಲ್ಪ ಈ ರೀತಿಯಾಗಿ ಹ್ಯಾಂಡ್ಸ್ ಆನ್ ಮಾಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದೇ ರೀತಿ ಕೆಮಿಸ್ಟ್ರಿಗೆ ಬಂದರೆ ಅಲ್ಲಿ ನಮಗೆ ಕೆಮಿಸ್ಟ್ರಿಲಿ ಎಷ್ಟೊಂದು ಈಕ್ವೇಷನ್ಸ್ ಇರುತ್ತೆ, ಎಷ್ಟೊಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿ ಡಿರವೇಷನ್ನ ಮಾಡಿರ್ತಾರೆ, ನಮಗೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ ಅಲ್ವಾ. ಅದಲ್ಲದೆ ಪೀರಿಯಾಡಿಕ್ ಚಾರ್ಟ್ಸ್ ಆಗಿರ್ಬೋದು, ಕೆಲವೊಂದು ಕಾನ್ಸೆಪ್ಟ್ಗಳಾಗಿರ್ಬೋದು,
ಕೆಮಿಕಲ್ ಫಾರ್ಮುಲಾ ಆಗಿರ್ಬೋದು, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದಲ್ಲದೆ ಕೆಮಿಸ್ಟ್ರಿಲೂ ಸಹ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ನ್ಯೂಮೆರಿಕಲ್ಸ್ ಇರುತ್ತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಅದಕ್ಕೂ ಸಹ ಫಾರ್ಮುಲಾ ಇರುತ್ತೆ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಇದಲ್ಲದೆ ಸ್ವಲ್ಪ ಕಾನ್ಸ್ಟೆಂಟ್ ವ್ಯಾಲ್ಯೂಸು ಸಹ ಇರುತ್ತೆ, ಅದನ್ನು ಸಹ ನೀವು ಮೆಮೊರೈಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಫಿಸಿಕ್ಸ್ಗೂ ಅದೇ ರೀತಿ ಇರುತ್ತೆ, ಕೆಮಿಸ್ಟ್ರಿಗೂ ಅದೇ ರೀತಿ ಇರುತ್ತೆ ಅಲ್ವಾ. ಅದಲ್ಲದೆ ಇನ್ನು ಬಯೋಲಜಿಗೆ ಬಂದರೆ, ಬಯೋಲಜಿಲಿ ನೀವೇನು ಆನ್ಸರ್ ಬರ್ತಾ ಇರ್ತೀರಾ, ಪ್ರತಿಯೊಂದು ಕಾನ್ಸೆಪ್ಟ್ಗೂ ಸಹ ಅದರದೇ ಆದಂತಹ ಬಯೋಲಾಜಿಕಲ್ ಡಯಾಗ್ರಾಮ್ಸ್ ಇರುತ್ತೆ. ಅದಲ್ಲದೆ ಬಯೋಲಾಜಿಕಲ್ ಡಯಾಗ್ರಾಮ್ ಅಲ್ದೇ ಅದ್ರದ್ದು ಪಾರ್ಟ್ಸ್ನ ನೀವು ಕರೆಕ್ಟಾಗಿ ನೋಟ್ ಮಾಡಬೇಕಾಗತ್ತೆ, ಅಂದರೆ ಗುರುತಿಸಬೇಕಾಗತ್ತೆ. ಅದಕ್ಕೋಸ್ಕರ ಡಯಾಗ್ರಾಮ್ ಏನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಏನೆಲ್ಲ ಡೀಟೇಲ್ಸ್ ಬರೀಬೇಕು ಆ ಕ್ವೆಶನ್ಗೆ ಅಂತ ಹೇಳಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅದಲ್ಲದೆ ಲಾಸ್ಟ್ ಇಯರ್ದು ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ನೆಲ್ಲ ರಿವ್ಯೂ ಮಾಡಿಬಿಟ್ಟು ಯಾವ ಥರ ಕ್ವೆಶನ್ ಕೇಳಿದ್ದಾರೆ, ಆ ಕ್ವೆಶನ್ಗೆ ಅಷ್ಟು ಮಾರ್ಕ್ಸ್ ಕೇಳಿದಾಗ ಡಯಾಗ್ರಾಮ್ ಬೇಕಾಗತ್ತಾ ಇಲ್ವಾ, ಇದನ್ನೆಲ್ಲ ಸ್ವಲ್ಪ ನೀವು ರಿಸರ್ಚ್ ಮಾಡಿ ಯಾವುದಕ್ಕೆ ಎಷ್ಟು ಆನ್ಸರ್ ಬರೀಬೇಕು, ವಿತ್ ಡಯಾಗ್ರಾಮ ವಿತೌಟ್ ಡಯಾಗ್ರಾಮ ಅಂತ ಹೇಳಿ ನಿಮಗೆ ಕ್ಯಾಲ್ಕುಲೇಷನ್ ಇರಲಿ. ಅದೇ ರೀತಿ ಕಾಮರ್ಸು ಇಲ್ಲ ಆರ್ಟ್ಸು ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿ ನೋಡಿ, ಅಕೌಂಟೆನ್ಸಿಲಿ ಸ್ವಲ್ಪ ಜನರಲ್ ಎಂಟ್ರೀಸು, ಲೆಡ್ಜರ್ ಅಕೌಂಟು, ಟ್ರಯಲ್ ಬ್ಯಾಲೆನ್ಸಸ್ ಅಂತ ಹೇಳಿ ಇದರಲ್ಲೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ನೀವೆಲ್ಲ ಏನು ಬ್ಯಾಲೆನ್ಸ್ ಶೀಟನ್ನು ನೀವು ಟ್ಯಾಲಿ ಮಾಡ್ತಾ ಇರ್ತೀರ ಅದನ್ನೆಲ್ಲ ಕರೆಕ್ಟಾಗಿ ಮಾಡಬೇಕಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಇರಬೇಕಲ್ವಾ. ಅದಲ್ಲದೆ ನಂಬರ್ಸ್ ಏನು ಕೊಡ್ತಾರೆ ಅಲ್ಲಿ ತುಂಬ ದೊಡ್ಡ ನಂಬರ್ ಇರುತ್ತೆ, ನೀವು ಏನು ಕ್ಯಾಲ್ಕುಲೇಷನ್ನ ಮಾಡ್ತಿರ್ತೀರಾ ಅಲ್ಲಿ ತಪ್ಪಾಗಬಾರ್ದು, ಬೈ ಮಿಸ್ಟೇಕ್ ಆತುರವಾಗಿ ನೀವು ಏನೋ ಒತ್ತಕ್ಕೆ ಹೋಗಿ ಕ್ಯಾಲ್ಕುಲೇಟರಲ್ಲಿ ಮತ್ತೊಂದು ಸಂಖ್ಯೆಯನ್ನು ಹಾಕ್ಬಿಟ್ಟು ತಪ್ಪಾಗಿ ಆನ್ಸರ್ ಮಾಡಬಾರ್ದು. ನೀಟಾಗಿ ಕ್ಯಾಲ್ಕುಲೇಷನ್ ಮಾಡೋದನ್ನ, ಟ್ಯಾಲಿ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ಗೆ ಬಂದಾಗ ಥಿಯೋರಿಟಿಕಲ್ ಕಾನ್ಸೆಪ್ಟು ತುಂಬ ಅಂದರೆ ತುಂಬ ಇರುತ್ತೆ. ಅದಲ್ಲದೆ ಗ್ರಾಫ್ಸು ಇರುತ್ತೆ, ಥಿಯೋರಿಟಿಕಲ್ ಆಗಿ ಕೆಲವೊಂದು ಫಿಗರ್ಸಲ್ಲೂ ಸಹ ತುಂಬ ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಈ ಥರ ಟಾಪಿಕ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ಗೇನಾದರೂ ಬಂದರೆ ಇನ್ನು ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಮೆಥಡ್ಸ್ಗಳಿರುತ್ತೆ, ಅದನ್ನು ಡಿರೈವ್ ಮಾಡಿ ನೀವು ಪ್ರೂವ್ ಮಾಡೋದೆಲ್ಲ ತುಂಬ ಇರುತ್ತೆ ಅಲ್ವಾ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಫಾರ್ಮುಲಾಸ್ನ ರಿಮೆಂಬರ್ ಮಾಡ್ಕೊಳ್ಳೋದು, ಥಿಯರಮ್ಸ್ ಏನಾದರೂ ಇದ್ದರೆ ಅದನ್ನು ಅದೇ ರೀತಿ ಮಾಡೋದು, ಈ ಥರ ಎಲ್ಲ ಇರುತ್ತೆ ನೋಡಿ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು. ಸೊ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಾನ್ಸೆಪ್ಟಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ಇನ್ನು ಕನ್ನಡ ಇಂಗ್ಲೀಷ್ ಬಂದರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಗ್ರಾಮರ್ ಬರುತ್ತೆ, ಮತ್ತು ಲೆಟರ್ ರೈಟಿಂಗು, ಗ್ರಾಮರ್ ಅಂತ ಹೇಳಿಬಿಟ್ಟು. ಅದಲ್ಲದೆ ಚಾಪ್ಟರ್ಸ್ ಏನಿರುತ್ತೆ ಮೆಮೊರೈಸ್ ಮಾಡಿಕೊಂಡ್ರೆ ಯಾವ ಥರ ಸ್ಟೋರಿ ಇದೆ ಆ ಚಾಪ್ಟರಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಮತ್ತು ಅಲ್ಲಿ ಬರುವಂತಹ ಪಾತ್ರಗಳೇನಿರುತ್ತೆ ಅದ್ರ ನೇಮ್ ಎಲ್ಲ ನೆನ್ಪಿಟ್ಕೊಂಡ್ರೆ ಕನ್ನಡ ಇಂಗ್ಲೀಷ್ ಎಕ್ಸಾಮ್ ಏನಿರುತ್ತೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಟಿಪ್ ನಂಬರ್ 4, ನೀವೇನು ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರ್ಬೋದು, ಇಲ್ಲ ಫೈನಲ್ ಕ್ವೆಶನ್ ಪೇಪರ್ ಆಗಿರ್ಬೋದು, ಅಂದರೆ ಫೈನಲ್ ಎಕ್ಸಾಮ್ದು, ಅದಲ್ಲದೆ ಎಕ್ಸಾಮ್ 2 ಅಂತ ಹೇಳಿ ಈ ಇಯರ್ದು ಮಾಡೆಲ್ ಕ್ವೆಶನ್ ಪೇಪರು ಮತ್ತು ಪ್ರಿಪ್ರೇಟ್ರಿದು ಕ್ವೆಶನ್ ಪೇಪರು ಅಂತ ಹೇಳಿ ಇಷ್ಟೆಲ್ಲ ಕ್ವೆಶನ್ ಪೇಪರ್ ಇರುತ್ತೆ ಅಲ್ವಾ. ಅದನ್ನೆಲ್ಲ ಸಾಲ್ವ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಯಾವ ರೀತಿ ಕ್ವೆಶನ್ಸು ಕೇಳ್ತಾರೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ಬೋದು, ನೀವು ಎಷ್ಟು ಆನ್ಸರ್ನ ಬರೀಬೇಕು, ಇದನ್ನೆಲ್ಲ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಎಕ್ಸಾಮನ್ನು ಮಾಡಬೇಕು ಅಂತ ಹೇಳಿ. ನಿಮಗೆ ಎಕ್ಸಾಮ್ ಬರೆಯುವಂತಹ ಅನುಭವವನ್ನು ಸಹ ಈ ರೀತಿಯಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ನೀವು ಬೇಕಾದರೆ ಟೈಮರ್ನ ಇಟ್ಟು ಸಹ ಈ ಕ್ವೆಶನ್ಸ್ ಪೇಪರ್ನ ನೀವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ನಿಮ್ಮ ಸ್ಟಡಿ ಏನಿರುತ್ತೆ ಎಲ್ಲನೂ ಮುಗಿಸ್ಬಿಟ್ಟು ಆ ಸಬ್ಜೆಕ್ಟ್ ಏನಿದೆ ಪರ್ಫೆಕ್ಟ್ ಅಂತ ಅನ್ನಿಸ್ದಾಗ ನೀವು ಕ್ವೆಶನ್ ಪೇಪರ್ನ ತೊಗೊಂಡು ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ ನಿಜವಾಗ್ಲೂ ಎಕ್ಸಾಮ್ ಬರೀತಿರೋ ಥರನೇ ಫೀಲ್ ಸಿಗುತ್ತೆ ನಿಮಗೆ. ನೀವು ಎಷ್ಟು ಓದಿದ್ದೀರಾ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಟಿಪ್ ನಂಬರ್ 5, ನೀವು ಸರ್ಟೈನ್ ಇಂಟರ್ವಲ್ ಆಫ್ ಟೈಮಲ್ಲಿ ರಿವಿಷನ್ನ ಸ್ಟಾರ್ಟ್ ಮಾಡಿ. ಎಲ್ಲನೂ ಓದ್ಬಿಟ್ಟು ಎಕ್ಸಾಮ್ ನಾಳೆ ಅನ್ನೋ ಥರ ರಿವಿಷನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ, ನಿಮ್ಮ ಎಫರ್ಟ್ ಏನಿದೆ ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ನೀವು ಏನೇ ಪ್ರಿಪೇರ್ ಆಗ್ತಾ ಇದ್ರೂ ಸ್ವಲ್ಪ ಟೈಮ್ ಆದ ನಂತರ ರಿವೈಸ್ ಮಾಡ್ತಾ ಇದ್ರೆ ನಿಮಗೆ ಓದಿರುವಂತಹ ಕಾನ್ಸೆಪ್ಟು ನೆನಪಿರುತ್ತೆ. ಅದೇ ರೀತಿ ಎಕ್ಸಾಮ್ವರೆಗೆ 1-2-3 ಟೈಮ್ಸ್ ನೀವು ರಿವೈಸ್ ಮಾಡಿದ್ರೆ ಯು ಆರ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಒಂದು ಸಲ ಓದ್ಬಿಟ್ಟು ಆ ಕಾನ್ಸೆಪ್ಟನ್ನು ಬಿಡೋಕ್ಕೆ ಅಂತ ಹೋಗಬೇಡಿ. ಸ್ವಲ್ಪ ದಿನ ಎಲ್ಲ ಚಾಪ್ಟರ್ಸು ಮುಗಿದ ಮೇಲೆ ಇಲ್ಲ ಈ ದಿನ ರಿವೈಸ್ ಮಾಡೋಣ ಅಂತ ಹೇಳಿ ನಿಮ್ಮ ಟೈಮ್ ಟೇಬಲಲ್ಲಿ ನೀವೇ ಅದಕ್ಕೊಂದು ಸ್ಲಾಟನ್ನು ಕೊಟ್ಕೊಂಡು ರಿವೈಸ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ. ಎಲ್ಲನೂ ಸಹ ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ನೀವು ಪ್ರಿಪೇರ್ ಆಗಬೇಕಾದ್ರೇ ಏನಾದರೂ ಇಂಪಾರ್ಟೆಂಟ್ ಆಗಿರೋದು ಪದೇ ಪದೇ ಮರ್ತೋಗುವಂಥದ್ದನ್ನು ಕೀ ನೋಟ್ಸ್ ಅನ್ನೋ ಥರ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಳ್ಳಿ. ರಿವೈಸ್ ಮಾಡಬೇಕಾದ್ರೆ ಆ ಕೀ ನೋಟ್ಸನ್ನು ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಓದಿರೋದೆಲ್ಲ ಬೇಗ ನೆನಪಾಗ್ತಾ ಹೋಗುತ್ತೆ. ಇನ್ ಕೇಸ್ ಆ ರಿವಿಷನ್ ಮಾಡ್ತಾ ಇದ್ದಾಗ್ಲೂ ಕೀ ನೋಟ್ಸ್ನ ನೋಡಿದಾಗ ನೀಟಾಗಿ ನೆನಪಾಗ್ತಿಲ್ಲ ಅಂದರೆ ಆ ಟಾಪಿಕ್ನ ನೀವು ಮತ್ತೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಟಿಪ್ ನಂಬರ್ 6,
ನೀವು ಫಾರ್ಮುಲಾಸ್ ಆಗಿರ್ಬೋದು, ಮ್ಯಾಥ್ಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಈಕ್ವೇಷನ್ ಆಗಿರ್ಬೋದು, ಡಿರೈವೇಷನ್ ಆಗಿರ್ಬೋದು, ಇಲ್ಲ ಥಿಯರಿ ಆನ್ಸರ್ ಏನು ಬರೀತೀರಾ ಅದೇ ಆಗಿರ್ಬೋದು. ಪ್ರತಿಯೊಂದನ್ನು ನೀನು ಸುಮ್ಮನೆ ಬೈ ಹ್ಯಾಟ್ ಮಾಡೋದ್ರಿಂದ ಕೆಲವೊಂದ್ಸಲ ಮರ್ತೋಗೋ ಥರ ಆಗುತ್ತೆ. ಅದಕ್ಕಾಗಿ ನೀವು ಅಲ್ಲಿ ಏನು ಕಾನ್ಸೆಪ್ಟ್ ಇದೆ, ಯಾಕೆ ಆ ರೀತಿ ಪ್ರಾಬ್ಲಮ್ಸ್ ಇದೆ, ಯಾಕೆ ಈ ರೀತಿ ಫಾರ್ಮುಲಾನೇ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಟ್ರೈ ಮಾಡಿ. ನೀವು ಅರ್ಥ ಮಾಡಿಕೊಂಡು ಓದೋದ್ರಿಂದ ಅರ್ಥ ಆಗಿದ್ದು ಯಾವತ್ತೂ ಮರ್ತೋಗಲ್ಲ. ಇನ್ ಕೇಸ್ ನೀವೇನಾದ್ರೂ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೋಬೇಕು, ಮೆಮೊರೈಸ್ ಮಾಡೋಕ್ಕೆ ಅಂತ ಹೇಳಿ ಬರೀ ಪ್ರಾಕ್ಟೀಸ್ ಮಾಡಿಕೊಂಡು ಹೋದ್ರೆ ಮರ್ತೋಗುತ್ತೆ. ಬಟ್ ಅರ್ಥ ಮಾಡಿಕೊಂಡು ನೀವು ಅದನ್ನು ಓದಿದ್ರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಇದಂತೂ ಪವರ್ಫುಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ನಾವು ಎಷ್ಟು ಅರ್ಥ ಮಾಡ್ಕೋತೀವಿ, ಆ ಕಾನ್ಸೆಪ್ಟು ಎಷ್ಟೇ ದಿನ ಆದರೂ ಸಹ ಮರೆಯೋಕ್ಕಾಗೋದೇ ಇಲ್ಲ. ಎಕ್ಸಾಮ್ ಅಂತ ಅಲ್ಲ, ಎಕ್ಸಾಮ್ ಆದಮೇಲೂ ಸಹ ನಾವು ಅರ್ಥ ಮಾಡ್ಕೊಂಡಿರುವಂತಹ ಕಾನ್ಸೆಪ್ಟು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಟಿಪ್ ನಂಬರ್ 7, ಕನ್ಸಿಸ್ಟ್ ಆಗಿ ನಿಮ್ಮ ಸ್ಟಡಿನ ಮುಂದುವರಿಸೋದು. ಆಲ್ರೆಡಿ ನಾನು ಟೈಮ್ ಟೇಬಲ್ನ ಹಾಕೊಳ್ಳಿ ಅಂತ ಹೇಳಿದ್ದೀನಿ ತಾನೆ. ನೀವು ಟೈಮ್ ಟೇಬಲ್ ಹಾಕೊಂಡ್ಮೇಲೆ ಅದನ್ನು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಕೊಂಡು ಬರಬೇಕು ಅಲ್ವಾ. ಸುಮ್ಮನೆ ಟೈಮ್ ಟೇಬಲ್ ಹಾಕ್ಬಿಟ್ಟು ಯಾವತ್ತೋ ಒಂದಿನ ಓದೋದು, ಇನ್ಯಾವತ್ತೋ ಒಂದಿನ ಮತ್ತೆ ಬ್ರೇಕ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡೋದು, ಇದೆಲ್ಲ ಕನ್ಸಿಸ್ಟೆಂಟ್ ಆಗಿ ಇರೋದಿಲ್ಲ. ಎಕ್ಸಾಮ್ ಹತ್ರ ಬರ್ತಿರೋ ಹಾಗಿಂದ ನೀವು ನಿಮ್ಮ ಪ್ಲ್ಯಾನನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಿ ನೀವು ಪ್ರಿಪೇರ್ ಮಾಡಿರುವಂತಹ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು. ಅದು ಸ್ಟಡಿ ಮಾಡೋದಾಗಿರ್ಬೋದು, ರಿವೈಸ್ ಮಾಡೋದಾಗಿರ್ಬೋದು, ಇಲ್ಲ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಸೊ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿ, ಖಂಡಿತ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 9, ನೀವೇನಪ್ಪ ಅಂತ ಅಂದರೆ ನಿಮ್ಮ ಹೆಲ್ತನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋದು. ಓದ್ತೀನಿ ಅಂತ ಹೇಳಿಬಿಟ್ಟು ನಿದ್ದೆ ಮಾಡ್ದೇ, ಊಟ ಮಾಡ್ದೇ ಫುಲ್ಲು ಸ್ಟ್ರೆಸ್ ತೊಗೊಂಡು ಓದೋದಲ್ಲ. ಎಷ್ಟೇ ಓದಿದ್ರೂ ನೀವು ನಿಮ್ಮ ಹೆಲ್ತು ಚೆನ್ನಾಗಿಲ್ಲ ಅಂದರೆ ಎಕ್ಸಾಮಲ್ಲೂ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಕೆಲವೊಂದ್ಸಲ ನಿದ್ದೆ ತಪ್ಪಿಸಿ ಓದಿದ್ರೂ ಸಹ ನಮ್ಮ ಮೆಮೊರಿ ಪವರ್ ಚೆನ್ನಾಗಿರೋದಿಲ್ಲ. ಸೊ ನಿಮಗೆ ಆ ಎಕ್ಸಾಮ್ ಹತ್ರ ಬರ್ತಿದೆ, ಹೌದು ನಿಮಗೆ ಟೆನ್ಷನ್ ಇರುತ್ತೆ, ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಅವರ್ ಓದಬೇಕು, ಎಷ್ಟು ನಿಮಿಷ ನೀವು ಬ್ರೇಕ್ ತೊಗೋಬೇಕು, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಓದಿ. ಏಕೆಂದರೆ ಎಕ್ಸಾಮ್ಗೆ ನೀವು ಚೆನ್ನಾಗಿ ಬರೀಬೇಕು ಅಂದರೆ ನಿಮ್ಮ ಹೆಲ್ತು, ನಿಮ್ಮ ಮೈಂಡು ನಿಮಗೆ ಸಪೋರ್ಟ್ ಮಾಡಬೇಕು. ಹಂಗೇ ನೀವು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಸ್ಟೇ ಹೆಲ್ತಿ. ಟಿಪ್ ನಂಬರ್ 9, ಗ್ರೂಪ್ ಸ್ಟಡಿ ಚಾನ್ಸಸ್ ಏನಾದರೂ ಸಿಕ್ಕಿದ್ರೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಸ್ಕೂಲಲ್ಲಿರುವಂತಹ ಫ್ರೆಂಡ್ಸು, ಇನ್ ಕೇಸ್ ನೀವೇನಾದರೂ ಟ್ಯೂಷನ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಮನೇಲೇ ಫ್ರೆಂಡ್ಸ್ ಜೊತೆ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ, ಯಾವಾಗ ನಿಮಗೆ ಕೆಲವೊಂದಷ್ಟು ಟಾಪಿಕ್ಸ್ಗಳನ್ನ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಲಿಕ್ಕೆ, ಬೇರೆಯವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಕೇಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ನಿಮಗೆ ಚಾನ್ಸ್ ಸಿಗುತ್ತೋ, ಅದು ಬೆಸ್ಟ್ ವೇ ನೀವು ತುಂಬ ದಿನಗಳ ಕಾಲ ಆ ಟಾಪಿಕನ್ನು ನೆನ್ಪಿಟ್ಕೊಳ್ಳೋಕ್ಕೆ. ನಿಮಗೆ ಯಾರಾದರೂ ಫ್ರೆಂಡ್ಸು ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತೀಯಾ ಅಂತ ಕೇಳಿದಾಗ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ನಮಗೆ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿರೋದು, ನಾವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿರೋದು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಹಾಗೆಯೇ ಆ ಕಾನ್ಸೆಪ್ಟು ತುಂಬ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ನಾವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಅದಕ್ಕೋಸ್ಕರ ಗ್ರೂಪ್ ಸ್ಟಡಿ ಮಾಡೋದ್ರಿಂದ ಕೆಲವೊಂದಷ್ಟು ಕಾನ್ಸೆಪ್ಟ್ಗಳನ್ನ ಬೇರೆಯವರಿಂದ ಇಲ್ಲ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ನೆನ್ಪಿಟ್ಕೊಳ್ಬೋದು. ಟಿಪ್ ನಂಬರ್ 10, ಮತ್ತು ಇದು ಫೈನಲ್ ಟಿಪ್ ಆಗಿರುತ್ತೆ. ಏನಪ್ಪ ಅಂದರೆ, ನೀವು ಎಕ್ಸಾಮ್ಗೆ ಹೋಗಿ ಕೂತ್ಕೋತೀರಾ ಅಂದ್ಕೊಳ್ಳಿ, ಅಲ್ಲಿ 3 hours ಮಾತ್ರ ಟೈಮ್ ಇರುತ್ತೆ ಪೂರ್ತಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡಲಿಕ್ಕೆ. ನಿಮಗೆ 3 hoursಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಸ್ಟ್ರಾಟಜಿನೇ ಇರಬೇಕು. ಅಂದರೆ ನಿಮಗೆ ಸುಮ್ಮನೆ ಯಾವುದೋ ಒಂದು ಕ್ವಶನ್ನ ಓದಿದ ತಕ್ಷಣ ನಂಗೆ ಅದು ಕ್ವಶನ್ ಗೊತ್ತಿಲ್ಲ ಆನ್ಸರು ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಆನ್ಸರ್ ಮರ್ತೋಗ್ಬಿಡುತ್ತೆ. ಆಮೇಲೆ ಗೊತ್ತಿಲ್ಲದೆ ಇರೋ ಕ್ವಶನ್ನೇ ಫಸ್ಟ್ ಅಟೆಂಪ್ಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ತುಂಬ ಮೆಮೊರೈಸ್ ಮಾಡಿಕೊಂಡು ಇದು ಓದಿದ್ದೀನಿ ಬಟ್ ನೆನಪಾಗ್ತಿಲ್ಲ ಅಂತ ಹೇಳಿ ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಯಾವುದು ನಿಮಗೆ ಈಸಿ ಅನಿಸುತ್ತೆ ಆ ಕ್ವಶನನ್ನು ಹೋಗಿ ಫಸ್ಟು ಅಟೆಂಡ್ ಮಾಡಿ. ಏಕೆಂದರೆ ನಿಮ್ಮ ಮೈಂಡು ಕಾಮ್ ಆಗಿರುತ್ತೆ, ನಿಮ್ಗೆ ಆನ್ಸರ್ ಗೊತ್ತಿದ್ದಾಗ ಆರಾಮಾಗಿ ಬೇಗ ಬರಿಬೋದು. ಸೊ ಈ ರೀತಿಯಾಗಿ ಈಸಿ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ಕ್ವಶನ್ಸ್ಗೆ ಆನ್ಸರ್ನ ಫಸ್ಟು ಮಾಡಿ, ಅದಾದಮೇಲೆ ಕೊನೆಯಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ, ಆ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದು ಡಿಫಿಕಲ್ಟಿ ಆಗಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಸೊ 3 hoursನ ಯಾವ ರೀತಿ ನೀವು ಎಕ್ಸಾಮ್ ಬರೀಲಿಕ್ಕೆ ಯೂಸ್ ಮಾಡ್ಕೋತೀರಾ, ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿದ್ರಲ್ವಾ 10 ಟಿಪ್ಸು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಎಕ್ಸಾಮಲ್ಲಿ ಬರೀಬೋದು ಅಂತ ಹೇಳಿಬಿಟ್ಟು ಈ 10 ಟಿಪ್ಸನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.